ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14ರಿಂದ ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ನಿಮ್ಮ ಐಕ್ಯೂ ಎಷ್ಟು? ಪತ್ತೆ ಮಾಡೋದು ಹೇಗೆ? ಐಕ್ಯೂ ಜಾಸ್ತಿ ಆಗುತ್ತಾ? ನಮಸ್ಕಾರ ಸ್ನೇಹಿತರೆ. ಐನ್ಸ್ಟೀನ್, ಸ್ಟೀಫನ್ ಹಾಕಿಂಗ್, ರಾಮಾನುಜನ್ ಇಂತಹ ದಿಗ್ಗಜರ ಹೆಸರು ಕೇಳಿದಾಗಲೆಲ್ಲ ಥಟ್ ಅಂತ ನೆನಪಿಗೆ ಬರೋದು ಅವರ ಐಕ್ಯೂ. ಐನ್ಸ್ಟೀನ್ ಐಕ್ಯೂ 160, 160 ಇತ್ತಂತೆ. ಆ ರೀತಿ ಹೇಳೋದು ನೀವು ಕೇಳಿರ್ಬೋದು. ಆದರೆ ನಿಮ್ಮ ಐಕ್ಯೂ ಎಷ್ಟು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅರೆ ನಾನೇನು ಸೈಂಟಿಸ್ಟಾ ಸ್ವಾಮಿ, ನಮ್ಮ ಐಕ್ಯೂ ಯಾರು ಲೆಕ್ಕ ಹಾಕ್ತಾರೆ, ತಿಳ್ಕೊಂಡು ಏನು ಮಾಡಬೇಕಾಗಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಈ ಒಂದು ಸಂಖ್ಯೆ ಶಿಕ್ಷಣ, ಉದ್ಯೋಗ, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ ಸೇರಿದಂತೆ ನಿಮ್ಮ ಇಡೀ ಲೈಫ್ನ ಡಿಸೈಡ್ ಮಾಡುತ್ತೆ. ಇವತ್ತು ಪ್ರತಿಯೊಬ್ಬರ ಐಕ್ಯೂನ ಕೂಡ ತಿಳ್ಕೊಳ್ಳಬಹುದು ಅಂತ ಟೂಲ್ಸ್ ಬಂದಿವೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಐಕ್ಯೂ ಅಂದರೆ ಏನು, ಹೇಗೆ ಲೆಕ್ಕ ಹಾಕ್ತಾರೆ, ಐಕ್ಯೂನ ಪತ್ತೆ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ಐಕ್ಯೂನ ಇಂಪ್ರೂವ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ, ಕಮ್ಮಿ ಇದ್ರೆ. ಅದು ಕೂಡ ಹೇಗೆ ಅಂತ ನಾವು ಈ ವರದಿಯಲ್ಲಿ ಕಲ್ತ್ಕೊಂಡ್ಬಿಡೋಣ. ಏನಿದು ಐಕ್ಯೂ? ನಿಮಗೆಲ್ಲ ಗೊತ್ತಿರೋ ಹಾಗೆ ಐಕ್ಯೂ ಅಂದರೆ ಇಂಟೆಲಿಜೆನ್ಸ್ ಕೋಶೆಂಟ್, ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಸೂಚಿಸುವ ಸಂಖ್ಯೆ. ಸಾಮಾನ್ಯವಾಗಿ 70ರಿಂದ 130 ನಡುವೆ ಇರುತ್ತೆ. ಹಾಗಂತ ಇದು ನಿಮಗೆ ಎಷ್ಟು ನಾಲೆಜ್ ಇದೆ ಅಂತ ಹೇಳಲ್ಲ. ಜ್ಞಾನ ಬೇರೆ, ಬುದ್ಧಿಮತ್ತೆ ಬೇರೆ. ಆದರೆ ನಿಮ್ಮ ತಲೆಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಫೀಡ್ ಮಾಡಿ ನಂತರ ಅದನ್ನು ಪ್ರಾಸೆಸ್ ಮಾಡೋಕ್ಕೆ ಹೇಳಿದಾಗ ನಿಮ್ಮ ಮೆದುಳು ಎಷ್ಟು ಬೇಗ ಕೆಲಸ ಮಾಡುತ್ತೆ ಅನ್ನೋದನ್ನು ಸೂಚಿಸುತ್ತೆ. ನಿಮ್ಮ ಫೋನ್ನಲ್ಲಿ ಎಂತಹ ಪ್ರೋಸೆಸರೇ ಇರಲಿ, ಅದ್ಭುತವಾಗಿರೋ ಪ್ರೋಸೆಸರೇ ಇರಲಿ ನಿಮ್ಮ ಫೋನ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ, ಅದು ಖಾಲಿ ಇದ್ದರೆ ಬಾಕ್ಸ್ ಪೀಸ್ ಓಪನೇ ಮಾಡಲಿಲ್ಲ, ಹಾಗೆ ಖಾಲಿ ಇತ್ತು ಅಂತ ಹೇಳಿದ್ರೆ ಎಳ್ಳಿನ ಕಾಳಿನಷ್ಟು ಪ್ರಯೋಜನ ಇಲ್ಲ. ಅದರಿಂದ ಯಾವುದೇ ಜ್ಞಾನ ಅದಕ್ಕಿರೋದಿಲ್ಲ. ಆದರೆ ಆ ಪ್ರೋಸೆಸರ್ನ ಬಳಸಿ ಡೇಟಾವನ್ನು ಅದಕ್ಕೆ ಫೀಡ್ ಮಾಡಿದಾಗ, ಅದನ್ನು ಪ್ರೋಸೆಸ್ ಮಾಡಿ ಕೆಲಸ ಮಾಡಿದಾಗ ಅದರಿಂದ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಅದೇ ವ್ಯತ್ಯಾಸ ಬುದ್ಧಿವಂತಿಕೆಗೂ ಅಥವಾ ಬರೀ ಐಕ್ಯೂಗೂ. ಆದರೆ ಐಕ್ಯೂಗೆ ಮಹತ್ವ ಇದೆ. ಆ ಅದ್ಭುತ ಪ್ರೋಸೆಸಿಂಗ್ ಪವರ್ ಇದ್ದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಬಳಸ್ಕೊಂಡವರು ತೀರಾ ಎತ್ತರಕ್ಕೆ ಹೋಗ್ತಾರೆ. ಐಕ್ಯೂನೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ಬಳಸೋದಾದರೂ ಎಲ್ಲಿಂದ? ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇರುತ್ತೆ ಅವರಿಗೆ. ಉದಾಹರಣೆಗೆ ಕೆಲವೊಬ್ರು ಇಂಗ್ಲೀಷ್ನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಇನ್ನು ಕೆಲವೊಬ್ರು ಮ್ಯಾಥ್ಸ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಿರ್ತಾರೆ. ಆದರೆ ಒಂದಿಷ್ಟು ಮಂದಿ ಯಾವುದೇ ವಿಚಾರ ಕೊಟ್ಟರು ಅರಿತುಕೊಂಡು ತಕ್ಕ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ. ಇದಕ್ಕೆ ಕಾರಣ ಜನರಲ್ ಇಂಟೆಲಿಜೆನ್ಸ್. ಯಾವುದೇ ಇನ್ಫಾರ್ಮೇಷನ್ ಕೊಟ್ಟರು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಮನುಷ್ಯನಿಗೆ ಬೈ ಡಿಫಾಲ್ಟ್ ಒಂದಿಷ್ಟು ಬುದ್ಧಿಶಕ್ತಿ ಇರುತ್ತೆ. ಆ ಬುದ್ಧಿಶಕ್ತಿಯನ್ನು ಅಳೆಯೋದೇ ಈ ಐಕ್ಯೂ ಟೆಸ್ಟ್. 20ನೇ ಶತಮಾನದ ಆರಂಭದಲ್ಲಿ ಅಂದರೆ 1900ರಿಂದ 1912ರ ಆಸುಪಾಸಲ್ಲಿ ಫ್ರಾನ್ಸ್ನ ಮನಃಶಾಸ್ತ್ರಜ್ಞ ಆಲ್ಫ್ರೆಡ್ ಬೆನೆಟ್ ವಿಶ್ವದ ಮೊದಲ ಐಕ್ಯೂ ಟೆಸ್ಟ್ ಡೆವಲಪ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಫ್ರಾನ್ಸ್ನಲ್ಲಿ ಆಗ ಸಿಕ್ಕಾಪಟ್ಟೆ ಮಕ್ಕಳು ಶಾಲೆಯಲ್ಲಿ ಫೇಲ್ ಆಗ್ತಿದ್ರು. ಇದರಿಂದ ಕಳವಳಗೊಂಡ ಫ್ರಾನ್ಸ್ ಸರ್ಕಾರ ಇಂಥ ಮಕ್ಕಳನ್ನು ಪತ್ತೆ ಮಾಡಿ ಅವರಿಗೆ ಸ್ಪೆಷಲ್ ಹೆಲ್ಪ್ ಕೊಡಬೇಕು ಅಂತ ಅಂದ್ಕೊಂಡಿತ್ತು. ಆಗ ಬೆನೆಟ್ರನ್ನ ಸಂಪರ್ಕ ಮಾಡಿತ್ತು. ಬೆನೆಟ್ ಥಿಯೋಡರ್ ಸಿಮೋನ್ ಅನ್ನೋ ಮತ್ತೊಬ್ಬ ಸೈಕಾಲಜಿಸ್ಟ್ ಜೊತೆ ಸೇರಿ ಐಕ್ಯೂ ಟೆಸ್ಟ್ ರೆಡಿ ಮಾಡಿದ್ರು. ಆದರೆ ಐಕ್ಯೂನ ಲೆಕ್ಕ ಹಾಕೋದು ಹೇಗೆ? ಸ್ನೇಹಿತರೆ, ಕಾಲ ಕಾಲಕ್ಕೆ ಐಕ್ಯೂ ಟೆಸ್ಟ್ಗಳು ಚೇಂಜ್ ಆಗ್ತಾ ಬಂದಿವೆ. ಬೆನೆಟ್ ಸಿಮೋನ್ರ ಐಕ್ಯೂ ಟೆಸ್ಟ್ನಲ್ಲಿ ಮಕ್ಕಳಿಗೆ ಚಿತ್ರದಲ್ಲಿ ಕಾಣೆಯಾದ ವಸ್ತು ಹೆಸರಿಸಿ ಸಂಕ್ಷಿಪ್ತ ಪದಾರ್ಥ ತಿಳಿಸಿ ಕೊಟ್ಟಿರೋ ವಾಕ್ಯವನ್ನು ರಿಪೀಟ್ ಮಾಡಿ, ಈ ರೀತಿ ಸುಮಾರು 30 ಥರದ ಬೇರೆ ಬೇರೆ ಟಾಸ್ಕ್ಗಳನ್ನು ಕೊಡ್ತಾ ಇದ್ರು. ಇದರಿಂದ ವಿದ್ಯಾರ್ಥಿಗಳ ಮೆಂಟಲ್ ಏಜ್ ತಿಳ್ಕೊಳ್ಬೋದಾಗಿತ್ತು. ಮೆಂಟಲ್ ಏಜ್ ಅಂದರೆ ಬೌದ್ಧಿಕ ವಯಸ್ಸು. ಉದಾಹರಣೆಗೆ 8 ವರ್ಷ ವಯಸ್ಸಿನ ವಿದ್ಯಾರ್ಥಿ ಒಬ್ಬ 10 ವರ್ಷ ವಯಸ್ಸಿನ ವಿದ್ಯಾರ್ಥಿಗೆ ಸರಿಸಮನಾಗಿ ಸ್ಕೋರ್ ಮಾಡಿದ್ರೆ ಆತನ ಮೆಂಟಲ್ ಏಜ್ 10 ವರ್ಷ ಅಂತ ಪರಿಗಣಿಸಲಾಗ್ತಿತ್ತು. ಬಳಿಕ ಮೆಂಟಲ್ ಏಜ್ ಅನ್ನ ಆತನ ಫಿಸಿಕಲ್ ಏಜ್ಗೆ ಡಿವೈಡ್ ಮಾಡಿ 100ರಿಂದ ಗುಣಿಸಲಾಗ್ತಾ ಇತ್ತು. ಇದರಿಂದ ಆ ವಿದ್ಯಾರ್ಥಿಯ ಐಕ್ಯೂ ಗೊತ್ತಾಗ್ತಾ ಇತ್ತು. ಅಂದ್ರೆ ಇಲ್ಲಿ ಈ ಮೊದಲೇ ವಯಸ್ಸಿನ ವಾರು ಯಾವ್ಯಾವ ಏಜ್ ಗ್ರೂಪ್ ವಿದ್ಯಾರ್ಥಿಗಳು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋ ಸರಾಸರಿ ಡೇಟಾ ಇರ್ತಿತ್ತು. ಅದರಿಂದ ಮೆಂಟಲ್ ಏಜ್ ಕಂಡು ಹಿಡಿತಾ ಇದ್ರು. ಆದ್ರೆ ಈಗ ಐಕ್ಯೂ ಟೆಸ್ಟ್ಗಳು ಬದಲಾಗಿವೆ. ಮಾಡರ್ನ್ ಟೆಸ್ಟ್ಗಳಲ್ಲಿ ಮೆಮರಿ, ವರ್ಬಲ್ ಸ್ಕಿಲ್ಸ್, ಸ್ಪಾಷಿಯಲ್ ರೀಸನಿಂಗ್, ನ್ಯೂಮೆರಿಕಲ್ ಸ್ಕಿಲ್ಸ್ ಹೀಗೆ ಹಲವು ಆಯಾಮಗಳಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಇವೆಲ್ಲ ಸೇರಿದ ಸುಮಾರು 7-8 ಸೆಕ್ಷನ್ಸ್ನ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸಾಮಾನ್ಯವಾಗಿ ನವೋದಯ, ಮೊರಾರ್ಜಿಯಂತಹ ಎಂಟ್ರೆನ್ಸ್ ಟೆಸ್ಟ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಿದವರಿಗೆ ಟೆಸ್ಟ್ ಬಗ್ಗೆ ಮಾಹಿತಿ ಇರುತ್ತೆ. ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತಲ್ಲ, ಸೇಮ್ ಅದೇ ಥರದ ಪ್ರಶ್ನೆಗಳು ಈ ಐಕ್ಯೂ ಟೆಸ್ಟ್ನಲ್ಲೂ ಕೂಡ ಇರ್ತವೆ.
ವೊಕ್ಯಾಬ್ಯುಲರಿಯಲ್ಲಿ ಪದಗಳ ಬಗೆಗಿನ ಅರಿವನ್ನ ಟೆಸ್ಟ್ ಮಾಡಲಾಗುತ್ತೆ. ಒಂದು ಶಬ್ದ ಕೊಟ್ಟು ಮಲ್ಟಿಪಲ್ ಚಾಯ್ಸ್ನಲ್ಲಿ ಸಿಮಿಲರ್ ಅಥವಾ ವಿರುದ್ಧ ಮೀನಿಂಗ್ನ ಪದ ಆಯ್ಕೆ ಮಾಡಿ ಅಂತ ಕೇಳ್ತಾರೆ. ನ್ಯೂಮರಿಕಲ್ನಲ್ಲಿ ಪ್ಯಾಟರ್ನ್ ರೆಕಗ್ನಿಷನ್ ಟೆಸ್ಟ್ ಇರುತ್ತೆ. ನಂಬರ್ಗಳ ಸರಣಿ ಕೊಟ್ಟು ಮುಂದಿನ ಸಂಖ್ಯೆ ಯಾವುದಿರಬಹುದು ಅಂತ ಕಂಡುಹಿಡಿಯೋಕೆ ಹೇಳ್ತಾರೆ. ಸ್ಪಾಷಿಯಲ್ ರೀಸನಿಂಗ್ನಲ್ಲೂ ಕೂಡ ಮುಂದಿನ ಚಿತ್ರ ಊಹೆ ಮಾಡೋ ಪ್ರಶ್ನೆ ಇರುತ್ತೆ. ಈ ಥರ 25ರಿಂದ 50 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 10ರಿಂದ 30 ಸೆಕೆಂಡ್ನಲ್ಲಿ ಉತ್ತರಿಸಬೇಕಾಗಿರುತ್ತೆ. ಕೊನೆಯಲ್ಲಿ ನಿಮ್ಮ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆನ್ಲೈನಲ್ಲಿ ಇಂಥ ಅನೇಕ ಟೆಸ್ಟ್ಗಳಿವೆ. ಹಲವಾರು ಆಪ್ಷನ್ಸ್ ಇದ್ದಾವೆ. ನೀವು ಸರ್ಚ್ ಮಾಡಿದ್ರೆ ಸಾಕು ಅಲ್ಲಿ ಸಿಕ್ಕಿಬಿಡುತ್ತೆ ನಿಮಗೆ. ಅದರಲ್ಲಿ ಸೇಫ್ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೀವು ಟೆಸ್ಟನ್ನು ತಗೋಬೋದು. ಸಾಮಾನ್ಯವಾಗಿ ಬಹುತೇಕ ಜನ 85ರಿಂದ 115ರ ರೇಂಜ್ನಲ್ಲಿ ಸ್ಕೋರ್ ಮಾಡ್ತಾರೆ. ಸುಮಾರು 68% ಜನ ಇದೇ ರೇಂಜ್ನಲ್ಲಿರ್ತಾರೆ. ಹೀಗಾಗಿ ಇದನ್ನು ಕಾಮನ್ IQ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಕೇವಲ 2% ಜನ ಮಾತ್ರ 130ಕ್ಕಿಂತ ಹೆಚ್ಚು ಅಥವಾ 70ಕ್ಕಿಂತ ಕೆಳಗೆ ಸ್ಕೋರ್ ಮಾಡ್ತಾರೆ. 130ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದ್ರೆ ಜೀನಿಯಸ್ ಅಂತ ಕರೆಸ್ಕೊಳ್ತಾರೆ. ಅಂತ ಕೆಲವು ವಿಶೇಷ ವ್ಯಕ್ತಿಗಳನ್ನು ನೋಡೋದಾದರೆ ಸ್ಟೀಫನ್ ಹಾಕಿಂಗ್ 160ರ IQ ಹೊಂದಿದ್ರು. ಆಲ್ಬರ್ಟ್ ಐನ್ಸ್ಟೀನ್ 160ರಿಂದ 190 IQ ಇತ್ತು. ಮೇರಿ ಕ್ಯೂರಿ 180ರಿಂದ 200 IQ ಇತ್ತು. ಶ್ರೀನಿವಾಸ್ ರಾಮಾನುಜನ್ 185ರ IQ ಹೊಂದಿದ್ರು. ಅಲ್ಲದೆ IQಗೂ ಮೆದುಳಿನ ಗಾತ್ರಕ್ಕೂ ನೇರ ಸಂಬಂಧ ಇದೆ. 2025ರ ಒಂದು ಅಧ್ಯಯನದ ಪ್ರಕಾರ IQ ಜಾಸ್ತಿ ಇದ್ದಷ್ಟು ಮೆದುಳು ದೊಡ್ಡದಾಗಿರುತ್ತೆ. ಶಿಕ್ಷಣ, ಉದ್ಯೋಗ ಎಲ್ಲದಕ್ಕೂ ಇಂಪಾರ್ಟೆಂಟ್ ಸ್ನೇಹಿತರೆ. ಶೈಕ್ಷಣಿಕವಾಗಿ ಎಷ್ಟು ಸಕ್ಸಸ್ ಕಾಣ್ತೀವಿ ಅನ್ನೋದನ್ನ ಕೂಡ IQ ಸೂಚಿಸುತ್ತೆ. 2007ರಲ್ಲಿ ಸ್ಕಾಟ್ಲೆಂಡ್ನ ಸೈಕಿಯಾಟ್ರಿಸ್ಟ್ ಇಯಾನ್ ಡಿಯರಿ 11 ವರ್ಷ ವಯಸ್ಸಿನ ಸುಮಾರು 13,000 ಮಕ್ಕಳ IQ ಟೆಸ್ಟ್ ಮಾಡಿದ್ರು. 5 ವರ್ಷದ ನಂತರ ಈ ಮಕ್ಕಳು ತಮ್ಮ ನ್ಯಾಷನಲ್ ಸ್ಕೂಲ್ ಎಕ್ಸಾಮಿನೇಷನ್ ಮುಗಿಸಿದಾಗ ಇಯಾನ್ ಡಿಯರಿ ಈ ಮಕ್ಕಳ ಎಕ್ಸಾಮ್ ಮಾರ್ಕ್ಸ್ನ IQಗೆ ಕಂಪೇರ್ ಮಾಡಿದ್ರು. ಆಗ ಬಹುತೇಕ ಮಕ್ಕಳ ಸ್ಕೋರ್ಗಳಲ್ಲಿ ಹೋಲಿಕೆ ಇತ್ತು ಪರ್ಫಾರ್ಮೆನ್ಸ್ನಲ್ಲಿ. ಅಲ್ಲದೆ IQನಿಂದ ಮಕ್ಕಳು ಎಜುಕೇಷನ್ನಲ್ಲಿ ಯಾವ ಹಂತದವರೆಗೆ ರೀಚ್ ಆಗ್ತಾರೆ ಅನ್ನೋದನ್ನು ಕೂಡ ಪ್ರಿಡಿಕ್ಟ್ ಮಾಡ್ಬೋದು. ಯಾಕಂದರೆ ಈಗ ಆಲ್ರೆಡಿ ಹೇಳಿದ ಹಾಗೆ ಬಹುತೇಕ ಯೂನಿವರ್ಸಿಟಿ ಪದವಿಗಳ ಎಂಟ್ರೆನ್ಸ್ ಎಕ್ಸಾಮ್ನಲ್ಲೂ ಕೂಡ IQ ಟೆಸ್ಟ್ ಇರುತ್ತೆ. ಜೊತೆಗೆ ಅತ್ತ ಉದ್ಯೋಗದಲ್ಲಿ ಎಷ್ಟು ಸಕ್ಸಸ್ ಕಾಣ್ತೀವಿ ಅನ್ನೋದು ಕೂಡ IQನಿಂದ ಗೊತ್ತಾಗುತ್ತೆ. ಅದರಲ್ಲೂ ಟೆಕ್ನಿಕಲ್ ಮತ್ತು ಹೈ ಕಾಂಪ್ಲೆಕ್ಸಿಟಿ ಜಾಬ್ಗಳಲ್ಲಿ IQಗೂ ಜಾಬ್ ಸಕ್ಸಸ್ಗೂ ನೇರ ಸಂಬಂಧ ಇರುತ್ತೆ. ಅಲ್ಲದೆ ಕೆಲ ಉದ್ಯೋಗಗಳಲ್ಲಿ ಇಂತಿಷ್ಟು IQ ಇದ್ರೆ ಮಾತ್ರ ಸೇರಿಸಿಕೊಳ್ಳೋದು ಅನ್ನೋ ಮಿತಿ ಕೂಡ ಹೇರಿರ್ತಾರೆ. ಉದಾಹರಣೆಗೆ ಅಮೆರಿಕದ ಮಿಲಿಟರಿಯಲ್ಲಿ 80ಗಿಂತ ಕೆಳಗಿನ IQ ಇದ್ರೆ ಸೇನೆಗೆ ಎಂಟ್ರಿ ಇಲ್ಲ. 81ರಿಂದ 92% IQ ಹೊಂದಿರೋರನ್ನ ಕೂಡ 20% ಜನರನ್ನ ಮಾತ್ರ ಅಲೋ ಮಾಡ್ತಾರೆ. ಯಾಕಂದ್ರೆ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ಸೇನೆ ಇದರ ನೇರ ಪರಿಣಾಮ ಫೇಸ್ ಮಾಡಿತ್ತು. ಯುದ್ಧಕ್ಕೆ ಹೆಚ್ಚಿನ ಸೈನಿಕರು ಬೇಕು ಅಂತ ಈ ಲಿಮಿಟ್ನ ಬ್ರೇಕ್ ಮಾಡಿದ್ರು. ಆದರೆ ಈ ಲಿಮಿಟ್ಗಿಂತ ಕಡಿಮೆ IQ ಹೊಂದಿದ ಸೇನಾ ಆಕಾಂಕ್ಷಿಗಳು ಆರ್ಮಿ ಟ್ರೈನಿಂಗ್ನಲ್ಲಿ ಉಳಿದವರಿಗಿಂತ 3 ಪಟ್ಟು ಹೆಚ್ಚು ಸಂಖ್ಯೆಯಲ್ಲಿ ಫೇಲ್ ಆಗಿದ್ರು. ಅಲ್ಲದೆ ಇಂಥವರಿಗೆ ಉಳಿದವರಿಗಿಂತ 9 ಪಟ್ಟು ಹೆಚ್ಚು ರೆಮಿಡಿಯಲ್ ಟ್ರೈನಿಂಗ್ ಕೂಡ ಕೊಡಬೇಕಾಗಿ ಬಂದಿತ್ತು. ಅಷ್ಟೇ ಅಲ್ಲ, ಯುದ್ಧದಲ್ಲಿ ಇಂತಹ ಲೋ IQ ಹೊಂದಿದ 5,478 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಅವರಿಗೆ ಸರ್ವೈವಲ್ ಕೂಡ ಕಷ್ಟ ಆಗಿತ್ತು. ಕದನದಲ್ಲಿ ಪ್ರಾಣ ಕಳ್ಕೊಂಡಿದ್ರು. ಎಲ್ಲಿ? ಯುದ್ಧ ಭೂಮಿಲಿ ಹೇಳ್ತಿರೋದು ನಾವು ನಿಮಗೆ, ವಾರ್ನಲ್ಲಿ. ಈ ಸಾವಿನ ಸಂಖ್ಯೆ ಕೂಡ ಹೈ IQ ಹೊಂದಿದವರಿಗಿಂತ 3 ಪಟ್ಟು ಜಾಸ್ತಿ ಇತ್ತು ಈ ಗ್ರೂಪ್ನಲ್ಲಿ. ಹೀಗಾಗಿ ಅಮೆರಿಕ ಸೇನೆಯಲ್ಲಿ ಕಟ್ಟುನಿಟ್ಟಾಗಿ IQ ಲಿಮಿಟ್ ಅನ್ನ ಜಾರಿ ಮಾಡಿದ್ದಾರೆ. ಪರಿಣಾಮ ಇವತ್ತು 3 ಕೋಟಿ ಅಮೆರಿಕನ್ನರು ಸೇನೆಗೆ ಸೇರೋಕೆ ಆಗಲ್ಲ. ಅಲ್ಲದೆ IQನಿಂದ ಜೀವಿತಾವಧಿ ಕೂಡ ಪ್ರಿಡಿಕ್ಟ್ ಮಾಡಬಹುದು. ಸ್ಕಾಟ್ಲೆಂಡ್ನ ಒಂದು ಸ್ಟಡಿಯಲ್ಲಿ 11 ವರ್ಷ ವಯಸ್ಸಿನ ಮಕ್ಕಳ ಮೇಲೆ IQ ಸ್ಟಡಿ ಮಾಡಲಾಗಿತ್ತು. 65 ವರ್ಷಗಳ ನಂತರ 76 ಏಜ್ ಆಗಿದ್ದ ಈ ಜನರಲ್ಲಿ ಎಷ್ಟು ಜನ ಬದುಕಿದ್ದಾರೆ ಅಂತ ನೋಡಿದಾಗ IQ ಟೆಸ್ಟ್ನಲ್ಲಿ ಸರಾಸರಿಗಿಂತ 15 ಪಾಯಿಂಟ್ ಹೆಚ್ಚು ಅಂಕ ಗಳಿಸಿದವರು ಉಳಿದವರಿಗಿಂತ 27% ಹೆಚ್ಚು ಜೀವಿತಾವಧಿಯನ್ನು ಅಚೀವ್ ಮಾಡಿದ್ರು, ಜಾಸ್ತಿ ಬದುಕಿದ್ರು. ಹೀಗಾಗಿ IQ ಜಾಸ್ತಿ ಇದ್ರೆ ಜೀವಿತಾವಧಿ ಕೂಡ ಜನರಲಿ ಜಾಸ್ತಿ ಇರುತ್ತೆ. ಆದರೆ ಆರ್ಥಿಕ ವಿಚಾರದಲ್ಲಿ ಈ ನಿಯಮ ಅನ್ವಯ ಆಗಲ್ಲ. ಹಣ ಸಂಪಾದನೆ ಅಥವಾ ಶ್ರೀಮಂತರಾಗೋ ವಿಚಾರದಲ್ಲಿ IQಗೂ ಜನರ ಆರ್ಥಿಕ ಸ್ಥಿತಿಗೂ ನೇರ ಸಂಬಂಧನೇ ಇಲ್ಲ. ಇನ್ಫ್ಯಾಕ್ಟ್ ಜಗತ್ತಿನ ಟಾಪ್ ಮೋಸ್ಟ್ ಶ್ರೀಮಂತರಲ್ಲಿ ಬಹುತೇಕರ IQ ಸರಾಸರಿ ಅಥವಾ ಅದಕ್ಕಿಂತ ಕಮ್ಮಿನೇ ಇದೆ. IQಗಿದೆ ಕರಾಳ ಇತಿಹಾಸ. ಹೀಗೆ IQನಿಂದ ಇಷ್ಟೆಲ್ಲ ಪ್ರಿಡಿಕ್ಟ್ ಮಾಡ್ಬೋದು ಅಂತ ಗೊತ್ತಾಗಿದ್ದಕ್ಕೆ ಇದನ್ನ ಕೆಟ್ಟದಾಗಿ ಬಳಸ್ಕೊಂಡಿರೋ ಇತಿಹಾಸ ಕೂಡ ಇದೆ. 19-20ನೇ ಶತಮಾನದಲ್ಲಿ ಅಮೆರಿಕ ಸೇರಿದಂತೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯೂಜೆನಿಕ್ಸ್ ಅನ್ನೋ ಮೂರ್ಖ ಚಳವಳಿ ಶುರುವಾಗಿತ್ತು. ಅಂದರೆ ಸೆಲೆಕ್ಟಿವ್ ಬ್ರೀಡಿಂಗ್ ಮೂಲಕ ಮನುಕುಲದ ಜೆನೆಟಿಕ್ಸ್ನ ಇಂಪ್ರೂವ್ ಮಾಡಿಬಿಡ್ತೀವಿ. ಇನ್ಫೀರಿಯರ್ ಅಂದರೆ ಯಾರು ದುರ್ಬಲರು ಆ್ಯಂಡ್ ಡಿಸೈರಬಲ್ ಟ್ರೇಡ್ಸ್ನ ಹೊಂದಿರ್ತಾರೋ ಅವರಿಗೆ ಸಂತಾನಹರಣ ಮಾಡಿಬಿಡಬೇಕು, ಅಂಥವರ ವಂಶನೇ ಬೆಳಿಬಾರ್ದು ಅಂತೆಲ್ಲ ಕಿತಾಪತಿ ಮಾಡಿಬಿಟ್ಟಿದ್ರು. ಕೇವಲ ಸುಪೀರಿಯರ್ ಅಂದರೆ ಎಲ್ಲ ರೀತಿಯಲ್ಲೂ ಬಲಿಷ್ಠವಾಗಿರೋರಿಗೆ, ಒಳ್ಳೆ ಟ್ರೇಡ್ಸ್ ಹೊಂದಿರೋರಿಗೆ ಮಾತ್ರ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಬಿಡಬೇಕು ಅನ್ನೋ ರೇಸಿಸ್ಟ್ ಮೂವ್ಮೆಂಟ್ ಶುರುವಾಗಿತ್ತು. ಇದರಲ್ಲಿ ಅಮೆರಿಕದ ಅನೇಕ ರಾಜ್ಯಗಳು ಕಡಿಮೆ IQ ಹೊಂದಿದ್ದ ಜನರಿಗೆ ಒತ್ತಾಯಪೂರ್ವಕವಾಗಿ ಸಂತಾನಹರಣ ಆಪರೇಷನ್ ಮಾಡಿಸ್ಬಿಟ್ರು. ಅಂಥ ಕಾನೂನುಗಳನ್ನೇ ಜಾರಿ ಮಾಡಿದ್ರು. 1927ರಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಇಂಥ ಕಾನೂನುಗಳ ಸಿಂಧುತ್ವವನ್ನು ಎತ್ತಿ ಹಿಡಿದಿತ್ತು ಕೂಡ. ಸುಮಾರು 60,000 ಜನರ ಮೇಲೆ ಈ ಥರ ಆಪರೇಷನ್ ನಡೆಸಲಾಗಿತ್ತು. ಮುಂದೆ ಇದೇ ಮಾಡೆಲ್ನ ಹಿಟ್ಲರ್ ಕೂಡ ಅಳವಡಿಸ್ಕೊಂಡಿದ್ದ.
ಸ್ನೇಹಿತರೆಲ್ಲದು ಇಂಟ್ರೆಸ್ಟಿಂಗ್ ಸ್ಟೋರಿ, ಹೆಸರು ನೆನಪಾಗ್ತಿಲ್ಲ, ಬಟ್ ಯುವಾಲ್ ನೋವಾ ಹರಾರಿ ಅವರು ತಮ್ಮ ಸೇಪಿಯನ್ಸ್ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನು. ಏನು ಅಂದರೆ, ಸಿಕ್ಕಿದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅವ್ರು ಯಾರು ಅಂಥೇಳಿ, ನೆನಪಾಗ್ತಿಲ್ಲ ಈಗ. ಒಬ್ಬ ಜ್ಞಾನಿ, ತುಂಬ ದೊಡ್ಡ ಬುದ್ಧಿವಂತ, ಇನ್ನೊಬ್ಬ ಆಕೆ ತುಂಬ ಸುಂದರಿ, ಡ್ಯಾನ್ಸರ್, ನಟಿ ಥರ. ಒಂದು ಕಡೆ ಒಂದು ಕಾನ್ಫರೆನ್ಸಲ್ಲೆಲ್ಲ ಸಿಕ್ಕಿದಾಗ ಆ ಸುಂದರಿ ಹೋಗಿ ಆ ವಿಜ್ಞಾನಿ ಹತ್ರ, ನಾವಿಬ್ಬರು ಮದುವೆ ಆಗಿ ಮಕ್ಕಳನ್ನು ಹುಟ್ಟಿಸಿದ್ರೆ ನಿನ್ನ ಬುದ್ಧಿವಂತಿಕೆ ನನ್ನ ಸೌಂದರ್ಯ ಸೇರಿ ಹೆಂಗೆ ಹುಟ್ಟಬೋದು ಅನ್ನೋ ಪ್ರಶ್ನೆಯನ್ನು ಇದೆ ಯೂಜೆನಿಕ್ಸಿಗೆ ಸಂಬಂಧಪಟ್ಟಂತೆ ಆಕೆ ಕೇಳ್ತಾಳೆ. ಇದು ನಿಜವಾಗ್ಲೂ ಆಗಿರೋದು, ಆ ರೀತಿ ರೆಫರೆನ್ಸಸ್ ಇದೆ. ಅದಕ್ಕೆ ಆ ಬುದ್ಧಿವಂತ ವಿಜ್ಞಾನಿ ಕೆಲ ಕಾಲ ಯೋಚಿಸಿ, ಓಕೆ ಹಾಗಾದರೆ ಓಕೆ, ಉಲ್ಟಾ ಆಗಿಬಿಟ್ರೆ, ಉಲ್ಟಾ ಆದರೆ ಏನು ಮಾಡೋದು, ನಂತರದ್ದು ಲುಕ್ಕು ನಿಂತರದ ಬ್ರೈನ್ ಬಂದುಬಿಟ್ರೆ ಏನು ಮಾಡೋದು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರಂತೆ. ಒಂದು ಚಿಕ್ಕ ಅನೆಕ್ಡೋಟ್. IQ ಇಂಪ್ರೂವ್ ಮಾಡ್ಕೋಬಹುದಾ? ಕಠಿಣ ವಿಚಾರಗಳನ್ನು ಸ್ಟಡಿ ಮಾಡೋದ್ರಿಂದ, ಮ್ಯಾಥ್ಸ್ ಲ್ಯಾಂಗ್ವೇಜ್ನಲ್ಲಿ ಇಂಪ್ರೂವ್ ಆಗೋದ್ರಿಂದ ನಮ್ಮ ರೀಸನಿಂಗ್ ಮತ್ತು ನಾಲೆಜ್ ಜಾಸ್ತಿ ಮಾಡ್ಕೋಬೋದು. ಇದು IQ ಏರಿಕೆಗೆ ಕಾರಣ ಆಗುತ್ತೆ. ಚೆಸ್ ಆಡೋದ್ರಿಂದ, ಮ್ಯೂಸಿಕ್ ಕಲಿಯೋದ್ರಿಂದ, ಪ್ರೋಗ್ರಾಮಿಂಗ್ ಮಾಡೋದ್ರಿಂದ, ಹೊಸ ಭಾಷೆ ಕಲಿಯೋದ್ರಿಂದ ಕೂಡ IQ ಬೆಟರ್ ಮಾಡ್ಕೋಬೋದು. ಒಳ್ಳೆ ನಿದ್ದೆ, ಹೆಲ್ದಿ ನ್ಯೂಟ್ರಿಷನ್, ಬೆಟರ್ ಮೆಂಟಲ್ ಹೆಲ್ತ್ ಕೂಡ IQನ ಇಂಪ್ರೂವ್ ಮಾಡುತ್ತೆ. ಆದರೆ ಇದಕ್ಕೆಲ್ಲ ಸುದೀರ್ಘ ಪರಿಶ್ರಮ ಬೇಕು. ಜೊತೆಗೆ ಇದರಿಂದ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಇಂಪ್ರೂವ್ ಆಗ್ಬೋದು, ಅಂದರೆ ಫ್ಯಾಕ್ಟ್ಸ್, ವೊಕ್ಯಾಬ್ಯುಲರಿ, ಲರ್ನ್ಡ್ ಸ್ಕಿಲ್ಸ್. ಆದರೆ ಫ್ಲೂಯಿಡ್ ಇಂಟೆಲಿಜೆನ್ಸ್ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್, ಪ್ಯಾಟರ್ನ್ ರೆಕಗ್ನಿಷನ್, ಪ್ರಾಸೆಸಿಂಗ್ ಸ್ಪೀಡ್ ಇವು ಇಂಪ್ರೂವ್ ಆಗಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.